ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ವಿಟಿ ಅಂಡರ್ಲಿ ಓದುವಂತ ಎಲ್ಲಾ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಇನ್ನಿತರ ಬೇರೆ ಕೋರ್ಸ್ಗಳು ಮಾಡೋದು ಎಲ್ಲಾ ವಿದ್ಯಾರ್ಥಿಗಳು ಕೂಡ SBI ದಲ್ಲಿ ನೀವು ಅಮೌಂಟ್ ಅನ್ನ ಕಟ್ಟಬೇಕಂದ್ರೆ ಯಾವ ತರ ನಿಮ್ಮ ಒಂದು ಎಕ್ಸಾಮ್ ಫೀಸ್ ಆಗಿರ್ಬೋದು, ಒಂದು ಕಾಲೇಜ್ ಫೀಸ್ ಆಗಿರ್ಬೋದು, ಒಂದು ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಯಾವ ತರ ಕಟ್ಟಬೇಕಂತ ನಾನು ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಹಾಗೇನೆ ನಾನು ಒಂದು ಕಾಲೇಜಿನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೊಂದು ಕ್ರೋಮನ್ ಓಪನ್ ಮಾಡಿ ವಿದ್ಯಾರ್ಥಿ. ಕ್ರೋಮನ್ ಓಪನ್ ಮಾಡಿದ ನಂತರ ಅಲ್ಲಿ ಬಂದು SBI ಕಲೆಕ್ಟ್ ಅಂತ ಟೈಪ್ ಮಾಡಿ. ವಿದ್ಯಾರ್ಥಿ SBI ಅಂತ ಕಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡಿ. ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಇಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತ ರಿಲಿಜಿಯನ್ಸ್ ಇದೆ, PCO ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರ್ಬೋದು, ರಿಕ್ವೈರ್ಮೆಂಟ್ ಪ್ರೈವೇಟ್ ಇವೇನ್ ಟಚ್ ಮಾಡಕ್ ಹೋಗ್ಬಿಟ್ಟು ಡೈರೆಕ್ಟ್ ಇಲ್ಲಿ ಒಂದು ಸರ್ಚ್ ಬೈ ಇನ್ಸ್ಟಿಟ್ಯೂಷನ್ ಅವ್ರ ಆರ್ಗನೈಸೇಷನ್ ನೇಮ್ ಅಂತ ಟೈಪ್ ಮಾಡ್ಕೊಡ್ತಾರೆ. ಇಲ್ಲಿ ಬಂದು ನಿಮ್ಮ ಕಾಲೇಜ್ ಹೆಸರನ್ನ ಟೈಪ್ ಮಾಡಿ. ನಾನೊಂದು ಎಕ್ಸಾಂಪಲ್ ಕಾಲೇಜ್ ತೆಗೆದುಕೊಳ್ತಾ ಇದ್ದೀನಿ. ಈ ತರ ಬಂದಿದೆ ವಿದ್ಯಾರ್ಥಿಗಳೇ. ನಿಮ್ದು ಫುಲ್ SBI ಟ್ರಾನ್ಸಾಕ್ಷನ್ ಈ ತರ ಇರುತ್ತೆ. ಇದರಲ್ಲಿ ನೀವು ಫಸ್ಟ್ ಸೆಲೆಕ್ಷನ್ ಆಫ್ ಪೇ ಯಾವ ತರ ಸೆಲೆಕ್ಷನ್ ಮಾಡಿದ್ರೆ ನಿಮ್ಮ ಪೇ ಒಂದು ಸ್ಟೂಡೆಂಟ್ ಆಗಿನ ಮತ್ತೆ ನೇಮು ನಿಮ್ ಡೀಟೇಲ್ಸ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಇಂಟರ್ ಪೇಮೆಂಟ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ವೆರಿಫಿಕೇಶನ್ ಆಫ್ ಪೇಮೆಂಟ್ ಡೀಟೇಲ್ಸ್ ಆಗಿರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ ನಿಮ್ದು ಯಾವ ತರ ಒಂದು ರಿಸಿಪ್ಟ್ ಇರುತ್ತೆ, ನೀವು ಏನೇನು ಫಿಲ್ ಮಾಡಿದ್ರೆ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಈ ಪ್ರಾಸೆಸ್ ಏನಿದೆಯಲ್ಲ ಇಲ್ಲಿವರೆಗೂ ಬರೋವರೆಗೂ ನಿಮ್ಗೆ ಯಾವುದೇ ತರ ಎಫೆಕ್ಟ್ ಇಲ್ಲ. ನೀವು ಎಷ್ಟು ಸಲ ಬೇಕಾದ್ರೂ ಟ್ರೈ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಂಗಾಗಿ ನೀವು ಯಾವುದೇ ತರ ಎದುರೋದು ಬೇಕಾಗಿಲ್ಲ. ಇಲ್ಲಿವರೆಗೂ ಟ್ರೈ ಮಾಡಿ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಪೇಮೆಂಟ್ ಡೀಟೇಲ್ಸ್ ಬಗ್ಗೆ ಹೋಗೋಣ. ಮೊದಲನೇದಾಗಿ ಅಡ್ಮಿಷನ್ ಫೀಸ್ ಅಲ್ಲ, ಬಾಯ್ಸ್ ಹಾಸ್ಟೆಲ್ ಫೀಸ್ ಅಲ್ಲ, ನಾವು ಎಕ್ಸಾಮಿನೇಷನ್ ಫಾರ್ಮ್ ಏನಿದೆಲ್ಲ ಎಕ್ಸಾಮ್ ಫೀಸ್ ಮಾತ್ರ ಕಟ್ತಿದ್ವಿ. ಹಂಗಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಹಾಗೆ ಇಲ್ಲಿ ಸ್ಟೂಡೆಂಟ್ಸ್ ನೇಮ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ ನೇಮ್ ಫಿಲ್ ಮಾಡಬೇಕು. ಹಾಗೆ USN ಏನಿದೆಲ್ಲ, ಆ ಕಾಲೇಜಲ್ಲಿ ಪ್ರತಿ ವಿದ್ಯಾರ್ಥಿ USN ಅಂತ ಇರುತ್ತೆ. ಅದನ್ನ ಫಿಲ್ ಮಾಡಿ. ಹಾಗೇನೆ ಬ್ರಾಂಚ್ ನಿಮ್ದು EC ಇದ್ರೆ EC, EEE, ಸಿವಿಲ್, ಮೆಕ್ಯಾನಿಕಲ್ ಯಾವ್ದಿದೆ ಅದನ್ನ ಫಿಲ್ ಮಾಡಿ. ಸೆಮಿಸ್ಟರ್ ವಿದ್ಯಾರ್ಥಿಗಳೇ, ನಿಮ್ ಸೆಮಿಸ್ಟರ್ ಏನಂತ ಫಿಲ್ ಮಾಡಿ. ಹಾಗೇನೆ ಅಕಾಡೆಮಿಕ್ ಇಯರ್, ಯಾವ ಇಯರ್ ಅಲ್ಲಿ ಇದ್ರೆ ನೀವು ಅದನ್ನೇ ಫಿಲ್ ಮಾಡಿ ವಿದ್ಯಾರ್ಥಿಗಳೇ. ಹಾಗೆ ಮೊಬೈಲ್ ನಂಬರ್, ನಿಮ್ ಮೊಬೈಲ್ ನಂಬರ್ ಏನಿದೆ ಅದನ್ನ ಫಿಲ್ ಮಾಡಿ. ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಫೀಸ್ ಎಷ್ಟಿದೆ ಅಂತ ನಿಮ್ ಲೆಕ್ಚರ್ಸ್ ಮಾತ್ರ ಗೊತ್ತಿರುತ್ತೆ. ಅದನ್ನ ತಿಳ್ಕೊಳ್ಳಿ. ಆಮೇಲೆ ಮಾರ್ಕ್ಸ್ ಕಾರ್ಡ್ ಫೀಸ್ ಇಯರ್ಲಿ ಸೆಮ್ ವೈಸ್ ನೀವು ಕಟ್ಟಲೇಬೇಕಾಗುತ್ತೆ ಮಾರ್ಕ್ಸ್ ಕಾರ್ಡ್ ಫೀಸ್. ಅದನ್ನ ಕೂಡ ಎಷ್ಟಂತ ತಿಳ್ಕೊಳ್ಳಿ. ಹಾಗೆ ಎಕ್ಸಾಮ್ ಫೀಸ್ ರೆಗ್ಯುಲರ್ ಆಗಿ ಬ್ಯಾಕ್ಲಾಗ್ಸ್ ಏನಿಲ್ಲ ಅಂದ್ರೆ ರೆಗ್ಯುಲರ್ ಎಕ್ಸಾಮ್ ಒಂದು ಸಬ್ಜೆಕ್ಟ್ಸ್ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಮೊದಲು ತಿಳ್ಕೊಂಬಿಡಿ. ಇದು ಇಲ್ಲಿ ಫಿಲ್ ಮಾಡ್ಬೇಕು. ಹಾಗೆ ಅರಿಯರ್ಸ್ ಏನಾದ್ರು ನಿಮ್ಗೆ ಬ್ಯಾಕ್ಲಾಗ್ಸ್ ಇದೆ ಅಂದ್ರೆ ಅದರದ್ದು ಅಮೌಂಟ್ ಇಲ್ಲಿ ತುಂಬಬೇಕಾಗತ್ತೆ. ಹಾಗೆ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಫೀಸ್ ಇದ್ರೆ ಇಲ್ಲಿ ಇದೇ ತರ ಇರುತ್ತೆ. ಮತ್ತೆ ರಿವ್ಯಾಲ್ಯೂಯೇಷನ್ ಫೀಸ್, ಅಪ್ಲಿಕೇಶನ್ ಫೀಸ್ ಸಪ್ರೇಟ್ ಇರುತ್ತೆ. ಅದರದ್ದು ಹಾಗೆ ನೀವು ಫೋಟೋ ಕಾಪಿ ಏನಾದ್ರು ಅಪ್ಲೈ ಮಾಡ್ತಿದ್ರೆ ಅಂದ್ರೆ ಫೋಟೋ ಕಾಪಿಗೆ ಅಪ್ಲಿಕೇಶನ್ ಫೀಸ್ ಏನಿರೋದಿಲ್ಲ. ಫೋಟೋ ಕಾಪಿ ಫೀಸ್ ಅನ್ನು ಮಾತ್ರ ತುಂಬಬಹುದು. ಹಾಗೆ ಪೆನಾಲ್ಟಿ, ಕನ್ವೊಕೇಶನ್ ಫೀಸು ಇವೇನು ಇರೋದಿಲ್ಲ. ಒಂದು ರಿಮಾರ್ಕ್ಸ್ ಏನು ಟಚ್ ಮಾಡಂಗಿಲ್ಲ ವಿದ್ಯಾರ್ಥಿಗಳೇ. ನಿಮ್ದು ಏನಿಲ್ಲ, ಬರೀ ರೆಗ್ಯುಲರ್ ಅಷ್ಟೇ ಇದೀರ ಅಂದ್ರೆ ರೆಗ್ಯುಲರ್ ಫೀಸ್ ಎಲ್ಲಿದೆ ಲಾಸ್ಟ್ ರೆಗ್ಯುಲರ್ ಫೀಸ್ ಇಲ್ಲಿದೆ ನೋಡಿ. ಇದಿಷ್ಟು ಕ್ಲೀನ್ ಆಗಿ ನೀವು ತುಂಬಿದ್ರೆ ಸಾಕು. ಉಳ್ಕಿದೇನು ಟಚ್ ಮಾಡೋದು ಬೇಕಾಗಿಲ್ಲ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಕರೆಕ್ಟಾಗಿ ತುಂಬಿ ಇದೆಲ್ಲ ಉಳ್ಕಿದೆಲ್ಲ ಖಾಲಿಯಾಗಿ ಅದೇ ತರ ಬಿಟ್ಬಿಡಿ, ಏನ್ ಟಚ್ ಮಾಡಕ್ ಹೋಗ್ಬೇಡಿ. ನೀವು ರೆಗ್ಯುಲರ್ ಇದ್ರೆ ಬ್ಯಾಕ್ಲಾಗ್ಸ್ ಏನೂ ಇಲ್ಲ ಅಂತಂದ್ರೆ. ಹಾಗೇನೆ ಎಂಟರ್ ಯುವರ್ ಡೀಟೇಲ್ಸ್ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ಕೊಟ್ಟಿದಂತ ಮೊಬೈಲ್ ನಂಬರ್ ಮತ್ತೆ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಹಾಗೆ ಇಲ್ಲಿ ನಿಮ್ಮ ಇಮೇಲ್ ಐಡಿ ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಕ್ಯಾಪ್ಚರ್ನ ಇಲ್ಲಿ ಏನೇ ಕ್ಯಾಪ್ಚರ್ ಇದೆಲ್ಲ ಈ ಕ್ಯಾಪ್ಚರ್ನ ಆಸ್ ಇಟ್ ಈಸ್ ಇಲ್ಲಿ ಫಿಲ್ ಮಾಡಿ. ಅದು ಯಾವ ತರ ಇದೆ ಅದೇ ತರ. ಕೊಟ್ಟಿದ್ದಂತ ನೆಕ್ಸ್ಟ್ ಅಂತ ಕೊಡಿ ವಿದ್ಯಾರ್ಥಿಗಳು. ಇಲ್ಲಿ ಹಾಗೆ ವಿದ್ಯಾರ್ಥಿಗಳೇ, ಇಲ್ಲಿ ಏನಿದೆಲ್ಲ ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡಿ ವಿದ್ಯಾರ್ಥಿ. ಸೆಕೆಂಡ್ ಸ್ಟೆಪ್ ಏನಿದೆಲ್ಲ ಎಂಟರ್ ಪೇಮೆಂಟ್ ಡೀಟೇಲ್ಸ್ ಏನಿದೆಲ್ಲ. ಇದರಲ್ಲಿ ಬಂದು ನಿಮ್ ಪೇಮೆಂಟ್ ಕ್ಯಾಟಗರಿ ಯಾವ ತರ ಎಕ್ಸಾಮಿನೇಷನ್ ಫಾರ್ಮ್ ಇದೆ ಏನಂತ ತೋರಿಸುತ್ತೆ. ಆಮೇಲೆ ಸ್ಟೂಡೆಂಟ್ ನೇಮ್ ಏನು, UG, ಒಂದು USN ನಂಬರು, ಹಾಗೆ ಬ್ರಾಂಚು, ಸೆಮಿಸ್ಟರು, ಅಕಾಡೆಮಿಕ್ ಇಯರು, ಮೊಬೈಲ್ ನಂಬರು, ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಆಮೇಲೆ ಮಾರ್ಕ್ಸ್ ಕಾರ್ಡ್ ಫೀಸು, ಆಮೇಲೆ ರೆಗ್ಯುಲರ್ ಎಕ್ಸಾಮಿನೇಷನ್ ಫೀಸು, ಇದೆಲ್ಲ ಕ್ಲೀನ್ ಆಗಿ ತೋರಿಸುತ್ತೆ. ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಒಂದ್ಸಲ ಒಂದು ಕೊಟ್ಟಿರೋ ಹೆಡ್ಲೈನ್ಸ್ಗೆ ನಿಮ್ಗೆ ಕೊಟ್ಟಿರೋಂಥ ಆನ್ಸರ್ ಕರೆಕ್ಟ್ ಚೆಕ್ ಮಾಡ್ಕೊಂಡು, ಆಮೇಲೆ ರಿಮಾರ್ಕ್ಸ್ ಏನ್ ಕೊಡೋಕೆ ಹೋಗಬೇಡಿ, ರಿಮಾರ್ಕ್ಸ್ ಏನಿರೋದಿಲ್ಲ. ಹಂಗಾಗಿ ಇದನ್ನ ಫಿಲ್ ಮಾಡಿದಂತ ಇಲ್ಲಿ ನಿಮ್ಮ ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು ನೆಕ್ಸ್ಟ್ ಕೊಡ್ಬೋದು ವಿದ್ಯಾರ್ಥಿಗಳೇ. ನೋಡಿ ವೆರಿಫೈ ಪೇಮೆಂಟ್ ಡೀಟೇಲ್ಸ್ ಅಂತ ಕೊಡಿದ್ದಾರೆ. ಪೇಮೆಂಟ್ ಡೀಟೇಲ್ಸ್ ಏನಿದೆ ಇದನ್ನ ಕರೆಕ್ಟಾಗಿ ವೆರಿಫೈ ಮಾಡ್ಕೊಂಬಿಡಿ.
ಸೊ ನಿಮ್ದು ಯಾವ್ದಾದ್ರು ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ದರೆ ಒಂದು SBI ಇದೆ ಅದನ್ನ ಮಾಡ್ಕೋಬೋದು, ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದರೆ ಅದ್ರ ಜೊತೆ ಮಾಡ್ಕೋಬೋದು. ರೂಪೇ ಡೆಬಿಟ್ ಕಾರ್ಡು, ಹಾಗೆಯೇ ಕ್ರೆಡಿಟ್ ಕಾರ್ಡು, ಬ್ರಾಂಚಸ್ ಏನೇ ಇದ್ದರೆ ಎಕ್ಸ್ಟ್ರಾ ನಿಮ್ಮದು ಆಕ್ಸಿಸ್ ಬ್ಯಾಂಕ್ ಬೇರೆ ಇದ್ದರೆ ಅದ್ರ ಜೊತೆ, ಅಥವಾ ನೆಫ್ಟ್ ಮಾಡ್ತೀನಿ ನೆಫ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನಿಲ್ಲ ನಾನು ಫೋನ್ಪೇ ಇದೆ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವುದಕ್ಕೂ ಬ್ಯಾಂಕ್ ಚಾರ್ಜಸ್ಸು 15 ರುಪೀಸ್ ಇದೆ ನೆಫ್ಟ್ ಮಾಡೋಕ್ಕೆ. ಹಾಗೇನೆ 15 ರುಪೀಸ್ ಅಲ್ಲ, 15 ಪೈಸಾ ಅನ್ಸೋದು ಮೋಸ್ಟ್ಲಿ, ಅಲ್ಲ 15 ರುಪೀಸ್ ಅನ್ಸುತ್ತೆ, ಯಾಕಂದ್ರೆ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ 15 ರುಪೀಸ್ ಅಂತಾನೆ ಹೇಳ್ಬೋದು ಅನ್ಸುತ್ತೆ. ಸೊ ಇಲ್ಲಿ ಫೋನ್ಪೇ ಅಂತ ಇದೆ ನೋಡಿ, ಯು ಪಿ ಐಗೆ ಯಾವುದೇ ಥರ ಚಾರ್ಜಸ್ ಏನಿಲ್ಲ. ಸೊ ಗೌರ್ಮೆಂಟ್ಗೆ ಹಂಗಾಗಿ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕ್ಯಾಪ್ಚರ್ QR ಕೋಡ್ ಅಂತಿದೆ. ಸೊ ಇದನ್ನ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಇವಾಗ ಇದನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಏನಿದೆ ಅಲ್ಲ ವಿದ್ಯಾರ್ಥಿಗಳೇ, ಇದನ್ನ ನೀವು ಮೊದಲನೇದಾಗಿ ಫಸ್ಟ್ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಲ್ಲಿ ಏನು ಟೈಮ್ ಕೊಟ್ಟಿದ್ದಲ್ಲ, ಈ ಟೈಮ್ಗಿಂತ ಒಳಗಡೆ ನೀವು ಹೋಗಿ ನಿಮ್ಮ ಫೋನ್ಪೇದಲ್ಲಿ ಈ ಸ್ಕ್ರೀನ್ಶಾಟ್ ಏನಿದೆಲ್ಲ ಇದಕ್ಕೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇದನ್ನ ಅಮೌಂಟ್ ಪೇ ಮಾಡಿದಾಗ ಆಟೋಮೆಟಿಕ್ ಈ ಒಂದು ಆಪ್ಷನ್ ಕಂಪ್ಲೀಟ್ ಆಗಿ ಇಲ್ಲಿ ಆಪ್ಷನ್ಗೆ ನಿಮ್ಮ ಒಂದು ಜನರೇಟ್ ಆಗುತ್ತೆ. ನಿಮ್ಮೊಂದು ರಿಸಿಪ್ಟ್ ಏನಿದೆಯಲ್ಲ, ಅಮೌಂಟ್ ಕಟ್ಟಿರೋ ರಿಸಿಪ್ಟನ್ನ, ಆ ರಿಸಿಪ್ಟ್ ಜನರೇಟ್ ಆಗುತ್ತೆ. ಸೊ ಆ ರಿಸಿಪ್ಟನ್ನು ತೆಗೆದುಕೊಂಡಾಗ ನಿಮ್ಮ ಕಾಲೇಜಲ್ಲಿ ತೋರಿಸಿದ್ರೆ ಅವ್ರು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿ ನಿಮಗೆ ಇಷ್ಟು ಈ ಒಂದು ಸಬ್ಜೆಕ್ಟ್ಸ್ ನೀವು ಬರೀತಿದ್ದಾರೆ ಅಂತ ಅಪ್ಲೈ ಮಾಡಿ ನಿಮ್ಗೆ ಅದರದೊಂದು ಫಾರ್ಮ್ ಅನ್ನು ಕೊಡ್ತಾರೆ. ಸೊ ಹಂಗಾಗಿ ವಿದ್ಯಾರ್ಥಿಗಳೇ, ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಸೊ VPA ಅಂತ ಇರುತ್ತೆ, ನೀವು QR ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿದ ನಂತರ ಈ ಟೈಮ್ ಮುಗಿಯೋ ಅಷ್ಟು ಒಳಗಡೆ ಈ ಒಂದು ಸ್ಕ್ಯಾನರ್ಗೆ ನೀವೊಂದು ಫೋನ್ಪೇ ಮುಖಾಂತರ ಅಮೌಂಟನ್ನು ಪೇ ಮಾಡ್ಬೋದು. ಪೇ ಮಾಡಿದ ನಂತರ ಇದು ಡೈರೆಕ್ಟಾಗಿ ಇಲ್ಲಿ ಬರುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ವಿದ್ಯಾರ್ಥಿ ಇಷ್ಟೇ ಇರುತ್ತೆ ನಿಮ್ಮ ಪ್ರಾಸೆಸ್, ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ 5 ಮಿನಿಟ್ಸ್ ಒಳಗಡೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.